ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾಣಿ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ತುಂಬ ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ. ನಾನು ದೇವರ ಆಶೀರ್ವಾದದಿಂದ, ನಿಮ್ಮ ಪ್ರೀತಿಯಿಂದ ನಾನು ತುಂಬಾ ಚೆನ್ನಾಗಿದ್ದೀನಿ. ನೋಡಿ, ಇವಾಗ ಕರ್ಬೂಜ ಹಲ್ವಾ ಮಾಡೋದನ್ನು ತೋರಿಸ್ತಿದ್ದೀನಿ. ಮೊದಲಿಗೆ ನಾನು ಒಂದಿಡಿ ಬಾದಾಮಿ ಹಾಕಿದ್ದೀನಿ, ಒಂದಿಡಿ ಗೋಡಂಬಿನ ಹಾಕಿದ್ದೀನಿ. ಗೋಡಂಬಿನ ಹಾಕಿ ಹಾಲನ್ನು ಹಾಕಿ 1-2 ಅವರ್ ನಾನು ನೆನೆಯೋಕ್ಕಿಟ್ಟಿದ್ದೀನಿ. 2 ಅವರ್ ನೆನೆಯೋಕ್ಕಿಟ್ಟು ನೋಡಿ, ಇದೆಲ್ಲ ಬಿಡಿಸ್ಕೊಂಡಿದ್ದೀನಿ. ಬಾದಾಮಿ ಒಂದು ಹಿಡಿಗಿದೆ, ಇದೊಂದು 35-40 ಇದೆ, ಮತ್ತು ಗೋಡಂಬಿ ಒಂದು 25 ಇದೆ. ಇಷ್ಟನ್ನು ಹಾಕಿದ್ದೀನಿ. ಇಷ್ಟನ್ನು ಹಾಕಿ ನೋಡಿ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 6 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. 6 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹಾಕಿರೋದು ಸ್ಕಿಪ್ ಆಗಿದೆ. ಏಲಕ್ಕಿ ಹಾಕ್ಕೊಂಡು ನಾನು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ. ನೈಸಾಗಿ ರುಬ್ಕೋಬೇಕು. ನೋಡಿ, ಇದು ಕರ್ಬೂಜ ಹಣ್ಣು ಬಂದ್ಬಿಟ್ಟು ಸ್ವಲ್ಪ ಕಾಯಾಗಿದೆ, ಹಣ್ಣಾಗಿಲ್ಲ. ನಾನು 2-3 ದಿನ ಇಟ್ಟು ನೋಡಿದೆ, ಹಣ್ಣಾಗಿಲ್ಲ. ನೋಡಿ, ನಿಮಗೆ ಸೈಡಲ್ಲಿ ಕಾಣ್ತಿದೆ ಬೆಳ್ಳಗಿರೋದು. ಇದು ತುಂಬ ಕಾಯಿ ಹಣ್ಣು ಮತ್ತು ದ್ವಾರಕಾಯಾಗಿರೋದ್ರಿಂದ ನಾನು ಇದನ್ನು ಏನು ಮಾಡೋದು ಅಂತ ಅಂದ್ಕೊಂಡು ನೋಡೋಣ, ಹಲ್ವಾ ಮಾಡೋಣ ಅಂದ್ಬಿಟ್ಟು ನಾನು ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಇದ್ರ ಬೀಜನ ಕೂಡ ನಾನು ಚೆನ್ನಾಗಿ ಕಿವುಚ್ಕೊಂಡು ಅದರ ರಸನೆಲ್ಲ ತಗೊಂಡು ಬೀಜನ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ. ಇದು ಕೂಡ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೇಳಿ ಇಡೋಣ ಅಂಥೇಳಿ ತೊಳೆದು ಒಣಗಾಕಿಟ್ಟಿದ್ದೀನಿ. ಇದು ಕೂಡ ಕಿಡ್ನಿ ಕಲ್ಲೆಲ್ಲ ಹೋಗುತ್ತಂತೆ, ಮತ್ತು ಆರೋಗ್ಯಕ್ಕೆ ಮತ್ತು ಇನ್ನೂ ಏನೇನೋ ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ನಾನು ಒಂದು ಡಾಕ್ಟ್ರು ವಿಡಿಯೋ ಮೂಲಕ ನೋಡಿದೆ. ಹಂಗಾಗಿ ಈ ಬೀಜನ ಕೂಡ ತೊಳೆದು ಒಣಗಾಕಿಟ್ಟಿದ್ದೀನಿ. ನೋಡಿ ಎಷ್ಟು ಕಾಯಾಗಿದೆ ಅಂಥೇಳಿ. ಇದು ಜ್ಯೂಸ್ ಮಾಡೋಕ್ಕಾಗಲ್ಲ, ಮತ್ತು ಸಪ್ಪೆ ಕೂಡ ಇದೆ ಇದು. ಮತ್ತು ಇದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ರೇಟ್ ಜಾಸ್ತಿ ಬೇರೆ. ಮತ್ತು ನಾನು ಜಿಯೋ ಮಾರ್ಟಲ್ಲಿ ತರಿಸಿದ್ದು ಇದು ಮತ್ತು ಕಾಯಾಗಿ ಬಂದಿತ್ತು, ಅದಕ್ಕೆ ಇದು ಮಾಡಿದ್ದೀನಿ. ನೋಡಿ ಎಷ್ಟಾಗಿದೆ. ನನಗೆ ಒಂದು 3 ಕಪ್ಪಿನಷ್ಟು ತುರಿ ಬಂದಿತ್ತು. ಇದೆಲ್ಲ ಕಟ್ ಮಾಡಿದ್ರೆ ಅದಕ್ಕೆ ನಾನು ನೋಡಿ ಒಂದು 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ 20 ಗೋಡಂಬಿನ ಹಾಕ್ಕೊಂಡಿದ್ದೀನಿ, 10 ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಎರಡನ್ನೂ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಂಬಿಡ್ತಾಯಿದ್ದೀನಿ. ಇದನ್ನು ನಿಧಾನಕ್ಕೆ ನಾವು ತುಂಬ ಸೀಸ್ಕೋಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಂಡು ಲೈಟಾಗಿ ಗೋಲ್ಡ್ ಕಲರ್ ಬಂದರೆ ಸಾಕು. ನಾವು ಅದನ್ನು ತೆಗೆದುಬಿಟ್ರೆ ಆ ಬಿಸಿಗೆ ತೆಗಿಯೋಷ್ಟೊತ್ತಿಗೆ ನಮಗೆ ಗೋಲ್ಡನ್ ಕಲರ್ ಬಂದ್ಬಿಡುತ್ತೆ. ಹಾಗಾಗಿ ನೋಡಿ, ಇವಾಗ ಇದನ್ನು ಇಷ್ಟು ಮಾತ್ರ ನಾವು ತಿರುಗಿಸ್ಕೊಂಡು ನೋಡಿ, ಕಲರ್ ಇದ್ದಾಗ ತೆಗೆದುಬಿಟ್ರೆ ನಮ್ಗೆ ಕರೆಕ್ಟಾಗಿರುತ್ತೆ. ಮತ್ತು ಒಂದು ಬಾಣಲಿ ತೊಗೊಂಡು, ದಪ್ಪಗಿರೋ ಬಾಣಲಿ ತೊಗೊಂಡು ನಾನು ಅದಕ್ಕೆ ಮಿಕ್ಕಿರೋ ತುಪ್ಪನ ಇದಕ್ಕೆ ಸೇರಿಸ್ಕೊಂಡು ನೋಡಿ 3 ಕಪ್ ಆಗಿದೆ. 3 ಕಪ್ ತುರಿನೂ ನಾನು ರಸ ಎಲ್ಲ ಹಿಂಡ್ಕೊಂಡು ಹಾಕಿದ್ದೀನಿ. ಮತ್ತೆ ರಸನ ಇದಕ್ಕೆ ಸೇರಿಸ್ಕೊಳ್ತೀನಿ. ರಸ ಕೂಡ 1 ಟೀ ಗ್ಲಾಸ್ ಅಷ್ಟು ಆಗಿತ್ತು. ಹಾಗಾಗಿ ನಾನು ನೋಡಿ ಅದನ್ನು ಕೂಡ ಸೇರಿಸ್ಕೊಂಬಿಡ್ತೀನಿ. ಸ್ವಲ್ಪ ಇದನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ತಿರುಗಿಸ್ಕೊಳ್ಳೋಣ. ಇದರಲ್ಲಿ ನೀರೆಲ್ಲ ಹಿಂಗೋ ತನಕ ಇದನ್ನು ಸೀದೋಗೋದಿಲ್ಲ, ಮತ್ತು ಒಟ್ಟಲ್ಲಿ ಕೈ ಬಿಡ್ದೇನೆ ನಾವು ತಿರುಗಿಸ್ಕೊತಾ ಇರಬೇಕಾಗುತ್ತೆ. ನೋಡಿ, ಈ ಥರ ನೀರೆಲ್ಲ ಹಿಂಗ್ತಾ ಇದೆ. ಇವಾಗ ನಾನು ಈ ರಸನ ಅದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ. ನೋಡಿ, ಇದು ಬೀಜದಲ್ಲಿದ್ದು ಒಂದು ಅರ್ಧ ಟೀ ಗ್ಲಾಸ್ ಅಷ್ಟಾಗಿದೆ. ನೋಡಿ, ಇದು 1 ಟೀ ಗ್ಲಾಸ್ ಅಷ್ಟಾಗಿದೆ. ಈ ರಸನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡೋಣ. ಇದೆಲ್ಲ ನೀರು ಹಿಂಗೋ ತನಕ ನಾನು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟು ನೋಡಿ, ಇವಾಗ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಮೆತ್ತಗಾಗಲಿ. ನಾವು ಕುಂಬಳಕಾಯಿ ಥರ ಇದು ಸ್ವಲ್ಪ ದಪ್ಪನೇ ಇದೆ, ಹಾಗಾಗಿ ನಾನು ಬೇಯಲಿ ಅಂತಂದ್ಬಿಟ್ಟು ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ತಿದ್ದೀನಿ. ಕೈ ಬಿಡ್ದೇ ತಿರುಗಿಸ್ಕೊಂಡು ಇದಕ್ಕೆ 1 ಗ್ಲಾಸಷ್ಟು ನಾನು ಹಾಲು ಹಾಕಿದ್ದೀನಿ, ಒಂದು 100 ml ಅಷ್ಟು ಹಾಲು ಹಾಕಿದ್ದೀನಿ. ಮತ್ತು ನಾವು ಮಿಕ್ಸಿ ಜಾರ್ ಕೂಡ ಹಾಕಿದ್ದೀವಿ, ಒಂದು ಗ್ಲಾಸಷ್ಟು ಹಾಲು ಹಾಕಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಮೀಡಿಯಮ್ ಉರಿನಲ್ಲಿಟ್ಟು ನಾವು ಬೇಯಿಸ್ಕೊಳ್ಳೋಣ. ಹಾಲಿನಲ್ಲಿ ಚೆನ್ನಾಗಿ ಬೇಯಲಿ. ಇದು ಬೇಯೋ ತನಕ ನಾವು ಮಧ್ಯೆ ತಿರುಗಿಸ್ತಾನೆ ಇರಬೇಕು, ಅಡಿ ಹಿಡ್ಕೋಬಾರ್ದು.
ಹಾಗಾಗಿ ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಕಡಿಮೆ ಆಗಿದೆ ನೋಡಿ, ಬೆಂದು ಕಡಿಮೆ ಆಗ್ತಾಯಿದೆ ಇದು. ನೋಡಿ ಈ ಥರ ತಿರುಗಿಸ್ಕೊಳ್ತಾ ಇರೋಣ. ತಿರುಗಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು ನಾವು. ನೋಡಿ ನಮ್ಮದು ವಿಡಿಯೋ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹಾಕಿ. ನೋಡಿ ಇವಾಗ ಗೋಡಂಬಿ ಬಾದಾಮಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಇವಾಗ ಗಟ್ಟಿಯಾಗಿಬಿಡುತ್ತೆ, ನಾವು ಕೈ ಬಿಡ್ದೇ ತಿರುಗಿಸ್ತಾನೆ ಇರಬೇಕು. ಪೇಸ್ಟ್ ಹಾಕಿದ್ದೀವಲ್ಲ ಹಾಗಾಗಿ ಗಟ್ಟಿಯಾಗಿಬಿಡುತ್ತೆ. ನಾನು ಇದಕ್ಕೆ ಚಿರೋಟಿ ರವೆ ಏನೂ ಹಾಕ್ತಿಲ್ಲ, ಮತ್ತು ನಾನು ಗೋಡಂಬಿ ಬಾದಾಮಿ ಪೇಸ್ಟ್ ಮಾತ್ರ ಹಾಕ್ತಿದ್ದೀನಿ. ಇದು ಕೈ ಬಿಡದೆ ತಿರುಗಿಸ್ಕೊಳ್ತಾ ಇರೋಣ. ನೋಡಿ ನಾನು ಹೇಳ್ದಂಗೆ ಮೊದಲನೇ ಸರಿ ನಮ್ಮ ವಿಡಿಯೋ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಪ್ಪ ಹಾಕ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹತ್ತಿ. ನಾವು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಪ್ರತಿ ವಿಡಿಯೋನು ನೋಡ್ಬೋದಾಗುತ್ತೆ. ಮತ್ತು ಯಾವುದೇ ವಿಡಿಯೋ ನೋಡಿದ್ರೂ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನಮಗೆ ಏನಾದರೂ ಪೂರ್ತಿ ವಿಡಿಯೋ ನೋಡಿದಾಗ ನಮಗೇನಾದರೂ ಗೊತ್ತಾಗುತ್ತೆ. ನೋಡಿ ಎಷ್ಟು ಕಡಿಮೆ ಆಯಿತು ಅಂತ. ಇವಾಗ ನನಗೆ 1 ಕಪ್ಪಿನಷ್ಟು ಸಕ್ಕರೆ ಇಡಿಸ್ತಿದ್ರಲ್ಲಿ 1 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸಕ್ಕರೆ ಬೇಕಾಗಿರೋರು ಇನ್ನೂ ಜಾಸ್ತಿ ಬೇಕಾಗಿರೋರು ಹಾಕ್ಕೋಬೋದು. ನಮ್ಮ ಮನೇಲಿ ಮೀಡಿಯಮ್ ಸಕ್ಕರೆ ತಿಂತಾರೆ. ಇದ್ರ ಜೊತೆಗೆ ನಾನು ಮಿಲ್ಕ್ ಮೇಡ್ ಹಾಕಿದ್ದೀನಿ, ಹಾಗಾಗಿ 1 ಕಪ್ ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿ ತಿರುಗಿಸ್ಕೊಳ್ಳೋಣ, ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಮತ್ತೆ ನಾನು ತುಪ್ಪ ಹಾಕಿದ್ದೀನಿ. ಮಧ್ಯೆ ತುಪ್ಪ ಹಾಕ್ಕೊಂಡು ಹಲ್ವ ನಾವು ಪ್ರತಿ ಹಲ್ವ ಹೇಗೆ ಮಾಡ್ತೀವೋ ಅದೇ ಥರನೇ ಹಾಕಬೇಕಾಗುತ್ತೆ. ನನಗೆ 1 ಕಪ್ಪಿನಷ್ಟು ತುಪ್ಪ ಇಡಿಸಿದೆ. ನೋಡಿ ಮಿಲ್ಕ್ ಮೇಡು ಒಂದು ಅರ್ಧ ಕಪ್ಪಿನಷ್ಟು ಹಾಕಿದ್ದೀನಿ ನಾನು. ಅರ್ಧ ಕಪ್ಪಿನಷ್ಟು ಮಿಲ್ಕ್ ಮೇಡ್ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ತಿರುಗಿಸ್ಕೊಂಬಿಟ್ಟು ನಾವು ಇವಾಗ ಮಾತ್ರ ನಾವು ಕೈ ಬಿಡ್ದೇ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಬೇಕು. ಮತ್ತು ನೋಡಿ ಇದು ತುಂಬ ಸಿಡಿತಾ ಇದೆ. ದೂರ ಇಟ್ಕೊಂಡು ನೋಡಿ, ನಾನು ಚಿಕ್ಕ ಸ್ಪೂನಲ್ಲಿ ತಿರುಗಿಸ್ತಿದ್ದೆ, ಇವಾಗ ದೊಡ್ಡ ಸ್ಪೂನ್ ಇಟ್ಕೊಂಡಿದ್ದೀನಿ. ಇದನ್ನು ಮುಚ್ಚಿ ನಾನು ತಿರುಗಿಸ್ಕೊಳ್ತಿದ್ದೀನಿ, ಯಾಕಂದರೆ ತುಂಬಾ ಸಿಡಿತಾ ಇದೆ ಇದು. ನೋಡಿ ನಿಮಗೆ ಗೊತ್ತಾಗ್ತಿದೆ ಯಾವ ಥರ ಸಿಡಿತಿದೆ ಅಂತೇಳಿ. ಹಾಗಾಗಿ ದೂರ ಇಟ್ಕೊಂಡು ನೋಡಿಕೊಂಡು ಮಾಡ್ಕೊಳ್ಳಿ. ಸಿಡಿದಿರೋ ಇರೋ ಥರ ನಮಗೆ ಕೈ ಕಾಲೆಲ್ಲನೂ ನಾವು ಆರೋಗ್ಯವಾಗಿ ನೋಡ್ಕೋಬೇಕಲ್ವ, ಹಾಗಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ ಯಾರದೇ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ ಪ್ಲೀಸ್. ನೀವು ನಿಮ್ಮ ವಿಡಿಯೋ ನೋಡಿ ನೀವು ಸಪೋರ್ಟ್ ಮಾಡಿದಾಗ ನಮಗೂ ವಿಡಿಯೋ ಮಾಡಬೇಕು ಅಂತ ಪ್ರೋತ್ಸಾಹ ಬರುತ್ತೆ. ಇನ್ನು ನೋಡಿ ಇವಾಗ ಇನ್ನೂ ತುಪ್ಪ ಹಾಕ್ತಾನೆ ಇದ್ದೀನಿ. ಮಧ್ಯೆ ಎಣ್ಣೆ ಎಲ್ಲ ತುಪ್ಪ ಎಲ್ಲ ಅಬ್ಸರ್ವ್ ಮಾಡಿಕೊಂಡಾಗ ತುಪ್ಪ ಹಾಕ್ತಾಯಿದ್ದೀನಿ. ಆದರೂ ತುಪ್ಪ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನಾನು. ನೋಡಿ ಇಷ್ಟು ಮಾತ್ರ ಎಲ್ಲ ಹೀರ್ಕೊಂಡಿದೆ, ಇಷ್ಟಾಗಿದೆ ಎಲ್ಲ. ನೋಡಿ ಬಾಣಲೆ ತುಂಬ ಹಾಕಿದ್ವಿ, ಇಷ್ಟಾಗಿದೆ ಇದು. ಮತ್ತು ನೋಡಿ ನಂದು ಇನ್ನೂ 3 ಚಾನಲ್ ಇದೆ. ಇಂದ್ರಾ ವ್ಲಾಗ್ಸ್ ಒಂದಿದೆ, ಮತ್ತು ಇಂದ್ರಾ ಮನೆ ಅಡುಗೆ ಚಾನಲ್ ಒಂದಿದೆ, ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ ಒಂದಿದೆ. ಈ 3 ಚಾನಲ್, ಇನ್ನೂ ಇರೋ 3 ಚಾನಲ್ಗೂ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇದು 2ನೇ ಸರಿ ಬಂದುಬಿಟ್ಟಿದೆ, ಸ್ಕಿಪ್ ಆಗಿಬಿಟ್ಟಿದೆ. ಇದು ಮತ್ತೆ ಇನ್ನೊಂದು ಸರಿ ಬಂದುಬಿಟ್ಟಿದೆ. ನಾನು 2 ಸರಿ ಹಾಕ್ತಿಲ್ಲ. ನೋಡಿ ಇದು ಕಲ್ಲಂಗಡಿ ಬೀಜ ಹಾಕಿದ್ದೀನಿ, 1-2 ಸ್ಪೂನಷ್ಟು. ಇದನ್ನೇನು ಫ್ರೈ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ. ಇದು ಕೊನೆ ಹಂತ. ನೋಡಿ ಇವಾಗ ತಿರುಗಿಸ್ಕೊಂಡು ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಹುರಿದಿರೋ ಡ್ರೈ ಫ್ರೂಟ್ಸ್ನ ಹಾಕಿ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಬಿಸಿಗೆ ಪಾತ್ರೆ ಅಡಿ ಹಿಡಿಬಾರ್ದಲ್ವ, ಹಾಗಾಗಿ ಇಷ್ಟು ಮಾತ್ರಕ್ಕೆ ನಮಗೆ ಮಾಡಿದಾಗ ನೋಡಿ ಸ್ಪೂನಲ್ಲಿ ಎತ್ತಿ ತೋರಿಸ್ತೀನಿ. ಸ್ವಲ್ಪ ಇಷ್ಟು ಮಾಡಿದಾಗ ನಮಗೆ ಕರೆಕ್ಟ್ ಅದಕ್ಕಿರುತ್ತೆ. ಇನ್ನು ನಾವು ಮಾಡಿದಾಗ ಗಟ್ಟಿ ಕಲ್ಲು ಥರ ಆಗಿಬಿಡುತ್ತೆ. ನೋಡಿ ಇಷ್ಟಾದರೆ ಸಾಕು. ಇಷ್ಟು ಬಿದ್ದರೆ ನಮಗೆ ಕ್ಲೀನಾಗಿ ನಮಗೆ ಹಲ್ವಾ ರೆಡಿ ಇರುತ್ತೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಹಾಕೋ ಪ್ರತಿ ವಿಡಿಯೋನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಮತ್ತು ನೋಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ನೀವು ನಮಗೆ ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ವಿಡಿಯೋ ಗೊತ್ತಿದ್ದರೆ, ನಿಮಗೇನಾದರೂ ಅಡುಗೆಗಳು ಗೊತ್ತಿದ್ದರೆ ಕೂಡ ನಮಗೆ ಕಮೆಂಟ್ ಮಾಡಿ, ನಾವು ಟ್ರೈ ಮಾಡಿ ತೋರಿಸ್ತೀವಿ. ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ನಾನು ಅಷ್ಟೇ. ನೋಡಿ ಇವಾಗ ಇದು ನೋಡಿ ಇಷ್ಟಾಗಿದೆ ನೋಡ್ಕೊಳ್ಳಿ.
ಇಷ್ಟಿದೆ ನೋಡಿ. ನೀವು ಮನೇಲಿ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.